ನಮಸ್ಕಾರ ರೀ ಎಲ್ರಿಗೂ ಬೆಳಗಿನ ಶುಭೋದಯ ರೀ. ದಿನಾ ಬರೀ ಅವಲಕ್ಕಿ ಉಪ್ಪಿಟ್ಟು ಮತ್ತು ದೋಸೆ ಪಡ್ಡು ತಿಂದು ಬೇಸರ ಆಗಿತ್ತಂದ್ರೆ ನಾನು ಇವತ್ತು ನಿಮ್ಗೆ ಹೊಸ ನಾಷ್ಟ ಹೇಳ್ಕೊಡತ್ತೇನೆ ರೀ. ನೂಡಲ್ಸ್ ಈಸಿಯಾಗಿ ಹೇಳ್ಕೊಡ್ತೇನೆ, ಸಿಂಪಲಾಗಿ ಹೇಳ್ಕೊಡ್ತೀನಿ. ಮನೇಲಿರೋ ಐಟಮ್ ತೊಗೊಂಡ ಮಾಡೋಣಂತ, ಬರೀ ಹೆಂಗೆ ಮಾಡೋಣಂತ ಹೇಳ್ಕೊಡ್ತೇನೆ ನೋಡ್ರಿ. ನಾನು ನೂಡಲ್ಸ್ ತೊಗೊಂಡಿದ್ದೀನಿ, ನಿಮಗೆ ಶಾಪ್ ಒಳಗೆ ಸಿಗ್ತೈತಿ, ಅದನ್ನು ತೊಗೊಂಬಂದು ಇಟ್ಕೋರಿ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೇನೆ ರೀ. ಆ ಪಾತ್ರೆ ಒಳಗೆ ಒಂದು 2 ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೇನೆ ರೀ. ಅದು ನೀರು ಕುದಿಯೋವರೆಗೂ ನಾವು ಏನು ಮಾಡ್ಬೇಕ್ರಿ, ಅದ್ರೊಳಗೆ ಸ್ವಲ್ಪ 1 ಸ್ಪೂನ್ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಇವಾಗ ನಾನು ನೂಡಲ್ಸ್ ಹಾಕೊಂಡಿದ್ದೇನೆ. ನೂಡಲ್ಸ್ ಒಂದು 5 ರಿಂದ 10 ನಿಮಿಷದ ತನಕ ನಾವೇನು ಮಾಡ್ಬೇಕ್ರಿ, ಕುದಿಸ್ಕೋಬೇಕ್ರಿ. ಅದ ಗಟ್ಟಿ ಇರ್ತೈತ್ರಿ ನೂಡಲ್ಸ್. ಅದನ್ನ ಬಿಸಿನೀರ್ ಒಳಗೆ ಹಾಕೋಣ, ಅದೇನಾಕೈತ್ರಿ ಎಲ್ಲ ಬಿಡಿ ಬಿಡಿ ಆಗ್ತೈತ್ರಿ. ನೋಡಿ, ಈ ರೀತಿ ಬಿಡಿ ಬಿಡಿ ಆಗಿರ್ತೈತ್ರಿ. ಒಂದ್ 5 ರಿಂದ 10 ನಿಮಿಷದವರೆಗೂ ಮಾತ್ರ ನಾವ್ ಏನ್ ಮಾಡ್ಬೇಕ್ರಿ, ಕುದಿಸ್ಕೋಬೇಕ್ರಿ. ಜಾಸ್ತಿ ಕುದಿಸ್ಕೊಳ್ಳೋದ್ರಿಂದ ಮೆತ್ತಗಾಕೈತ್ರಿ ಅದ. ನೋಡ್ರಿ, ಇದ್ರ ಜೊತೆಗೆ ನಾನು ತರಕಾರಿ ಹೆಚ್ಚಿಟ್ಕೊಂಡಿದ್ದೇನ್ರಿ. ನೋಡ್ರಿ, ಇವಾಗ ರೆಡಿ ಆಗೈತ್ರಿ ನಮ್ದ. ನೋಡ್ರಿ, ಈ ರೀತಿ ನಾವ ಹೆಚ್ಚಿಕ್ ನೋಡಿದಾಗ ಕಟ್ ಆಗ್ಬೇಕ್ರಿ. ಅಷ್ಟ್ರ ಮಾತ್ರ ನಾವ್ ಏನ್ ಮಾಡ್ಬೇಕ್ರಿ, ಕುದಿಸ್ಕೋಬೇಕ್ರಿ. ಇವಾಗ ನಾನು ನೂಡಲ್ಸ್ ಅದನ್ನೆಲ್ಲ ನೀರೆಲ್ಲ ಬಸದ ಒಂದ್ ಪ್ಲೇಟ್ ಒಳಗ ಹಾಕೊಳ್ತಿದ್ದೇನ್ರಿ. ಇವಾಗ ಹಾಕೊಂಡ್ಮ್ಯಾಗ ಅದೆಲ್ಲ ಅಂಟ್ಕೊಂಡಿರ್ತೈತ್ರಿ. ಅದನ್ನ ನೂಡಲ್ಸ್ನೆಲ್ಲ ಬಿಡಿ ಬಿಡಿ ಮಾಡ್ಬೇಕಂದ್ರ ನಾವ್ ಏನ್ ಮಾಡ್ಬೇಕ್ರಿ, ಅದ್ರ ಮ್ಯಾಲ ಬಿಸಿ ಇರುವಾಗನ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ಕೋಬೇಕ್ರಿ. ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಏನಾಕೈತ್ರಿ, ಅದ ಬಿಡಿ ಬಿಡಿ ಆಗ್ತೈತ್ರಿ. ಬರೀ ಇವಾಗ ಕಡಾಯಿ ಇಟ್ಕೊಳ್ಳೋಣ್ರಿ. ಕಡಾಯಿ ಒಳಗ ನಾವ 2 ರಿಂದ 3 ಸ್ಪೂನ್ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಇವಾಗ ಎಣ್ಣೆ ಕಾದ ತಕ್ಷಣ ನಾನು ಸ್ವಲ್ಪ ಜೀರಿಗೆ ಹಾಕೊಳ್ತಿದ್ದೇನ್ರಿ. ಮತ್ತೆ ಹೆಚ್ಕೊಂಡಿರೋಂತ ಬೆಳ್ಳುಳ್ಳಿ, ಶುಂಠಿ ಮತ್ತೆ ಮೆಣಸಿನ್ಕಾಯಿನ ಅದ್ರೊಳಗ ಮಿಕ್ಸ್ ಮಾಡ್ಕೊಳ್ತಿದ್ದೇನ್ರಿ. ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ಮೆಲ್ ಬರೋವರೆಗೂ ನಾವ್ ಏನ್ ಮಾಡ್ಕೋಬೇಕ್ರಿ, ಫ್ರೈ ಮಾಡ್ಕೋಬೇಕ್ರಿ. ಚೆನ್ನಾಗಿ ಸ್ಮೆಲ್ ಬರ್ತೈತ್ರಿ. ಅದನ್ನ ಫ್ರೈ ಆಗೋವರೆಗೂ ಸ್ಮೆಲ್ ಬರೋವರೆಗೂ ನಾವ್ ಏನ್ ಮಾಡ್ಬೇಕ್ರಿ, ಫ್ರೈ ಮಾಡ್ಕೊಳ್ಳೋಣ್ರಿ. ಇದ್ರ ಜೊತೆಗೆ ನಾನು ಅರ್ಧ ಹೆಚ್ಚಿರುವಂತ ಈರುಳ್ಳಿ ಮಿಕ್ಸ್ ಮಾಡ್ಕೊಳತಿದ್ದೇನೆ. ಜಾಸ್ತಿ ಈರುಳ್ಳಿ ಹಾಕೋಬೇಡ್ರಿ, ಯಾಕಂದ್ರೆ ತಿನ್ನುವಾಗ ಬರೀ ಈರುಳ್ಳಿ ಬರ್ತೈತ್ರಿ. ಅದ ಒಂದ್ ಅರ್ಧ ಈರುಳ್ಳಿ ನಾವ ಹೆಚ್ಕೊಂಡ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದ್ರ ಜೊತೆಗೆ ನಾನು ಹೆಚ್ಚಿರುವಂತ ತರಕಾರಿನೂ ಮಿಕ್ಸ್ ಮಾಡ್ಕೊಳ್ತಿದ್ದೇನ್ರಿ. ಕ್ಯಾಪ್ಸಿಕಮ್ ಮತ್ತ ಕ್ಯಾರೆಟ್. ನಿಮ್ಮ ಹತ್ರ ಗ್ರೀನ್ ಪೀಸ್ ಇತ್ತಂದ್ರೆ ಗ್ರೀನ್ ಪೀಸ್ ಮಿಕ್ಸ್ ಮಾಡ್ಕೊಳ್ರಿ. ನಾನು 2 ತರಕಾರಿ ಮಾತ್ರ ತಗೊಂಡಿದ್ದೇನ್ರಿ. ಇದು ಮೆತ್ತಗಾಗಬೇಕಂದ್ರೆ ನಾನು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳತ್ತಿದ್ದೇನ್ರಿ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ ನಾವ ಒಂದ್ 2 ನಿಮಿಷದವರೆಗೂ ನಾವೇನ್ ಮಾಡ್ಬೇಕ್ರಿ, ಪ್ಲೇಟ್ ಮುಚ್ಚಬೇಕ್ರಿ. ಪ್ಲೇಟ್ ಮುಚ್ಚಿದ ತಕ್ಷಣ ಅದೇನಾಕೈತ್ರಿ, ನೀರದು ಬಿಟ್ಕೊಂಡು ಮೆತ್ತಗಾಗ್ತೈತ್ರಿ. ನೋಡ್ರಿ, ಇವಾಗ ರೆಡಿ ಆಗೈತ್ರಿ. ಎಲ್ಲ ಮೆತ್ತಗಾಗೈತಿ. ನಾವು ನೂಡಲ್ಸ್ ಹಾಕೊಳಕ ರೆಡಿ ಆಗೈತ್ರಿ. ಇದ್ರ ಜೊತೆಗೆ ನಾವ್ ಏನ್ ಮಾಡೋಣ್ರಿ, ಫಸ್ಟ್ ಮಸಾಲೆ ಪೌಡರ್ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಏನೇನ್ ಮಿಕ್ಸ್ ಮಾಡ್ಕೊಳತಿದ್ದೇನೆ ಅಂದ್ರೆ, ನಾನು ಸ್ವಲ್ಪ ಜೀರಿಗೆ ಪೌಡರ್ ತಗೊಂಡಿದ್ದೇನ್ರಿ, ಮತ್ತೆ ಖಾರ ಪುಡಿ ತಗೊಂಡಿದ್ದೇನ್ರಿ, ಮತ್ತೆ ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ತಿದ್ದೇನ್ರಿ. ಗ್ಯಾಸ್ ನೀವ ಹೈ ಫ್ಲೇಮ್ ಇಟ್ಕೋಬೇಡ್ರಿ, ಲೋ ಫ್ಲೇಮ್ ಇಟ್ಕೋರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ ನಾನು ಫ್ರೈ ಮಾಡ್ಕೊಳತಿದ್ದೇನ್ರಿ. ನೋಡ್ರಿ, ಇವಾಗ ಇದ್ರ ಜೊತೆಗೆ ನಾನು ಇವಾಗ ಸೋಯಾ ಸಾಸ್ ತಗೊಂಡಿದ್ದೇನ್ರಿ. 1 ರಿಂದ 1.5 ಸ್ಪೂನ್ ವರೆಗೂ ನಾನು ಮಿಕ್ಸ್ ಮಾಡ್ಕೊತೇನ್ರಿ. ನಾನು ಜಾಸ್ತಿ ಯಾವುದು ನಾನು ಮಿಕ್ಸ್ ಮಾಡ್ಕೊಳತಿಲ್ರಿ, ಹೆವಿ ಆಗ್ಬಾರ್ದಂತಲ್ಲ ನಾನು ಜಸ್ಟ್ 1 ಸ್ಪೂನ್ ತಗೊಂಡಿದ್ದೀನಿ. ನೀವು 1 ರಿಂದ 1.5 ಸ್ಪೂನ್ ವರೆಗೂ ತಗೋರಿ. ಇದ್ರ ಜೊತೆಗೆ ಸಾಸ್ ಮಿಕ್ಸ್ ಮಾಡ್ಕೋರಿ. ಸಾಸ್ ನಾನು ತಗೊಂಡಿಲ್ರಿ, ಯಾಕಂದ್ರೆ ಹುಳಿ ನನಗೆ ಜಾಸ್ತಿ ಬೇಡಾಗಿತ್ತು. ನಾನು ಸಾಸ್ ಯೂಸ್ ಮಾಡ್ಕೊಳತಿಲ್ರಿ. ನೋಡ್ರಿ, ವೈಟ್ ವಿನೆಗರ್ ತಗೊಂಡಿನಿ. ವೈಟ್ ವಿನೆಗರ್ ಅನ್ನು ನಿಮಗೆ ಹುಳಿ ಎಷ್ಟು ಬೇಕಲ್ರಿ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡ 1 ರಿಂದ 1.5 ಸ್ಪೂನ್ ವರೆಗೂ ಮಾತ್ರ ನೀವು ವಿನೆಗರ್ನ ಯೂಸ್ ಮಾಡ್ಕೋಬಹುದ್ರಿ. ಇವಾಗ ನಾನು ನೂಡಲ್ಸ್ ಮಿಕ್ಸ್ ಮಾಡತ್ತೇನ್ರಿ. ನೂಡಲ್ಸ್ ನೋಡ್ರಿ, ಸ್ಪೂನ್ ನಿಂದ ಮಾಡ್ಬಾರ್ದ್ರಿ. 2 ಸ್ಪೂನ್ ತಗೋರಿ. ಉಪ್ಪಿಟ್ಟು ತಿನ್ನೋ ಸ್ಪೂನ್ ಅದನ್ನ ತಗೊಂಡ್ಬಿಟ್ಟ ನೀವೇನ್ ಮಾಡ್ಕೋಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. 1 ಸ್ಪೂನ್ ದಿಂದ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗಂಗಿಲ್ರಿ, ಯಾಕಂದ್ರೆ ಉದ್ದುಗಿರ್ತದಲ್ರಿ ನೂಡಲ್ಸ್. ಅದಕ್ಕೆ ನಾವು 2 ಸ್ಪೂನ್ ತಗೊಂಡ್ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಮಸಾಲ ಅದ್ರೊಳಗ ಮಿಕ್ಸ್ ಆಕೈತ್ರಿ. ನೋಡ್ರಿ, ಈ ರೀತಿ 2 ಸ್ಪೂನ್ ಇಂದ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಕಡೆ ಅದು ಸ್ಪ್ರೆಡ್ ಆಗಿ ಮಿಕ್ಸ್ ಆಕೈತ್ರಿ.
ನಿಮ್ಗೆ ಏನಾರ ಉಪ್ಪು ಸ್ವಲ್ಪ ಕಡಿಮೆ ಅನ್ಸಿತ್ತಂದ್ರ ಒಂದ್ ಸ್ವಲ್ಪ ತಿಂದ್ ನೋಡ್ರಿ. ಕಡಿಮೆ ಅನ್ಸಿತ್ತಂದ್ರ ಅದ್ರ ಮೇಲೆ ಒಂದ್ ಸ್ವಲ್ಪ ಉಪ್ಪು ಹಾಕೊಡ್ರಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸಕ್ರಿ ಮಿಕ್ಸ್ ಮಾಡ್ಕೊಡ್ರಿ. ಟೇಸ್ಟ್ ಬೇರೆ ತರ ಆಕೈತಿ, ಚೆನ್ನಾಗ್ ಆಗ್ತೈತ್ರಿ. ಇವಾಗ ನಾನು ಉಪ್ಪು ಕಡಿಮೆ ಇತ್ರಿ, ಒಂದ್ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡ ಮತ್ತೊಂದ್ಸಲ ಏನ್ ಮಾಡ್ಕೋತೇನ್ರಿ, ಎಲ್ಲ ಸ್ಪೂನ್ ಇಂದ ಮಿಕ್ಸ್ ಮಾಡ್ಕೊಳ್ತಿದ್ದೇನ್ರಿ. ನೋಡ್ರಿ ಇವಾಗ ಅದು ರೆಡಿ ಆಗೈತಿ. ಇವಾಗ ಪ್ಲೇಟ್ ಒಳಗೆ ಸರ್ವ್ ಮಾಡ್ತಿದ್ದೇನ್ರಿ. ಭಾರಿ ಟೇಸ್ಟ್ ಆಕೈತಿ, ಸಿಂಪಲ್ ಆಗಿ ಆಕೈತಿ, ಬೇಗ ಆಗ್ತೈತಿ. ಒಂದ್ಸಲ ಎಲ್ರು ಇವತ್ತು ನಾಷ್ಟ ಮಾಡ್ಕೊಂಡ್ ತಿಂದ್ ನೋಡ್ರಿ. ಇದ್ರ ಜೊತೆಗ ನಮ್ ಚಾನಲ್ಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗ ಮತ್ ಭೇಟಿ ಆಗೋಣ್ರಿ. ನಮಸ್ಕಾರ ರೀ.